ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭ ಆಗಬೇಕು. 11 ಗಂಟೆಗೆ ಅಧಿವೇಶನ ಆರಂಭ ಆಗಬೇಕು. ಆದರೆ ಭಾಷಣ ಬ್ಯಾಟಲ್ ಗರಿಗೆದರಿದೆ. ಕೇಂದ್ರದ ಜಿ ಬಿಲ್ ಏನಿದೆ, ಆ ಬಿಲ್ ಕುರಿತಾಗಿ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಖಂಡನಾ ನಿರ್ಣಯಕ್ಕೆ ಪ್ಲಾನ್ ಮಾಡಲಾಗಿದೆ. 7 ದಿನಗಳ ವಿಶೇಷ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿದೆ. ಈ ಅಧಿವೇಶನದಲ್ಲಿ ಖಂಡನಾ ನಿರ್ಣಯ, ಕೇಂದ್ರದ ಮಸೂದೆಗಳಿಗೆ ಖಂಡನಾ ನಿರ್ಣಯವೇ ಅತ್ಯಂತ ಪ್ರಮುಖವಾಗಿದೆ. ಆ ವಿಚಾರಗಳನ್ನ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ, ಉದ್ಘಾಟನಾ ಭಾಷಣ ಏನಿರುತ್ತೆ ಆ ಭಾಷಣದಲ್ಲಿ ಸೇರಿಸಲಾಗಿದೆ. ಅದನ್ನ ಓದೋದಕ್ಕೆ ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಕೂಡ ತಮಿಳುನಾಡು ಮಾದರಿಯ ತಿಕ್ಕಾಟ ರಾಜಭವನ ಹಾಗೂ ಸರ್ಕಾರದ ನಡುವೆ ಶುರುವಾಗಿದೆ. 11 ಪ್ಯಾರಾಗಳನ್ನ ತೆಗೆದು ಹಾಕೋದಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಈ ಕ್ಷಣದವರೆಗೂ ನಕಾರ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ. ಏನೇನಿರುತ್ತೆ ಹಾಗಾದ್ರೆ ರಾಜ್ಯಪಾಲರ ಭಾಷಣದಲ್ಲಿ? ಕೇಂದ್ರದ ಮಸೂದೆಯ ವಿರೋಧವಾಗಿ ಸಾಕಷ್ಟು ಅಂಶಗಳನ್ನ ಸೇರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷವಾಗಿ ಮನ್ರೇಗಾವನ್ನ ರದ್ದುಪಡಿಸಿರ್ತಕ್ಕಂಥ ಜಿ ಮಸೂದೆಯ ಕುರಿತಾಗಿ ಸಾಕಷ್ಟು ಆಕ್ಷೇಪಾರ್ಹ ಸಂಗತಿಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗಿದೆ. ರಾಜ್ಯಪಾಲರ ಪ್ರಕಾರ ರಾಜ್ಯಪಾಲರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನ ಓದೋದಕ್ಕೆ. ಹಾಗಾಗಿ ಸರ್ಕಾರಕ್ಕೆ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಇದನ್ನ ಬದಲಾಯಿಸಿ ಅಂತ. ಅದನ್ನ ಬದಲಾಯಿಸೋದಕ್ಕೆ ಸರ್ಕಾರ ತಯಾರಿಲ್ಲ. ಈಗ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಒಂದು ರೀತಿಯ ಸಂವಿಧಾನ ಸಂಘರ್ಷ ಉಂಟಾಗಿದೆ ಅಂತ ಹೇಳಬಹುದು. ರಾಜ್ಯಪಾಲರ ನಡೆ ಏನಿರುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಈಗ 11 ಗಂಟೆಗೆ ಅಧಿವೇಶನ ಆರಂಭ ಆಗುತ್ತೆ. ಬರ್ತಾರಾ, ಭಾಷಣ ಮಾಡ್ತಾರಾ? ಭಾಷಣ ಮಾಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ರಾಜ್ಯಪಾಲರು. ಆದ್ರೆ ಈ 11 ಪ್ಯಾರಾಗಳನ್ನ ತೆಗೆದುಹಾಕಿ ಅಂತ ಹೇಳಿದ್ದಾರೆ. ಸರ್ಕಾರ ಅದಕ್ಕೆ ಒಪ್ಪುತ್ತಾ ಇಲ್ಲ. ತಮಿಳುನಾಡು ಕೇರಳ ಮಾದರಿಯಲ್ಲಿ ಏನು ತಿಕ್ಕಾಟ ನಡೀತಾ ಇತ್ತು, ಆ ಥರದ ರಾಜಭವನ ವರ್ಸಸ್ ಸರ್ಕಾರ ತಿಕ್ಕಾಟ ಕರ್ನಾಟಕದಲ್ಲೂ ಶುರುವಾಗಿದೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭ ಆಗಬೇಕು. 11 ಗಂಟೆಗೆ ಅಧಿವೇಶನ ಆರಂಭ ಆಗಬೇಕು. ಆದರೆ ಭಾಷಣ ಬ್ಯಾಟಲ್ ಗರಿಗೆದರಿದೆ. ಕೇಂದ್ರದ ಜಿ ಬಿಲ್ ಏನಿದೆ, ಆ ಬಿಲ್ ಕುರಿತಾಗಿ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಖಂಡನಾ ನಿರ್ಣಯಕ್ಕೆ ಪ್ಲಾನ್ ಮಾಡಲಾಗಿದೆ. 7 ದಿನಗಳ ವಿಶೇಷ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿದೆ. ಈ ಅಧಿವೇಶನದಲ್ಲಿ ಖಂಡನಾ ನಿರ್ಣಯ, ಕೇಂದ್ರದ ಮಸೂದೆಗಳಿಗೆ ಖಂಡನಾ ನಿರ್ಣಯವೇ ಅತ್ಯಂತ ಪ್ರಮುಖವಾಗಿದೆ. ಆ ವಿಚಾರಗಳನ್ನ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ, ಉದ್ಘಾಟನಾ ಭಾಷಣ ಏನಿರುತ್ತೆ ಆ ಭಾಷಣದಲ್ಲಿ ಸೇರಿಸಲಾಗಿದೆ. ಅದನ್ನ ಓದೋದಕ್ಕೆ ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಕೂಡ ತಮಿಳುನಾಡು ಮಾದರಿಯ ತಿಕ್ಕಾಟ ರಾಜಭವನ ಹಾಗೂ ಸರ್ಕಾರದ ನಡುವೆ ಶುರುವಾಗಿದೆ. 11 ಪ್ಯಾರಾಗಳನ್ನ ತೆಗೆದು ಹಾಕೋದಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಈ ಕ್ಷಣದವರೆಗೂ ನಕಾರ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ. ಏನೇನಿರುತ್ತೆ ಹಾಗಾದ್ರೆ ರಾಜ್ಯಪಾಲರ ಭಾಷಣದಲ್ಲಿ? ಕೇಂದ್ರದ ಮಸೂದೆಯ ವಿರೋಧವಾಗಿ ಸಾಕಷ್ಟು ಅಂಶಗಳನ್ನ ಸೇರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷವಾಗಿ ಮನ್ರೇಗಾವನ್ನ ರದ್ದುಪಡಿಸಿರ್ತಕ್ಕಂಥ ಜಿ ಮಸೂದೆಯ ಕುರಿತಾಗಿ ಸಾಕಷ್ಟು ಆಕ್ಷೇಪಾರ್ಹ ಸಂಗತಿಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗಿದೆ. ರಾಜ್ಯಪಾಲರ ಪ್ರಕಾರ ರಾಜ್ಯಪಾಲರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನ ಓದೋದಕ್ಕೆ. ಹಾಗಾಗಿ ಸರ್ಕಾರಕ್ಕೆ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಇದನ್ನ ಬದಲಾಯಿಸಿ ಅಂತ. ಅದನ್ನ ಬದಲಾಯಿಸೋದಕ್ಕೆ ಸರ್ಕಾರ ತಯಾರಿಲ್ಲ. ಈಗ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಒಂದು ರೀತಿಯ ಸಂವಿಧಾನ ಸಂಘರ್ಷ ಉಂಟಾಗಿದೆ ಅಂತ ಹೇಳಬಹುದು. ರಾಜ್ಯಪಾಲರ ನಡೆ ಏನಿರುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಈಗ 11 ಗಂಟೆಗೆ ಅಧಿವೇಶನ ಆರಂಭ ಆಗುತ್ತೆ. ಬರ್ತಾರಾ, ಭಾಷಣ ಮಾಡ್ತಾರಾ? ಭಾಷಣ ಮಾಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ರಾಜ್ಯಪಾಲರು. ಆದ್ರೆ ಈ 11 ಪ್ಯಾರಾಗಳನ್ನ ತೆಗೆದುಹಾಕಿ ಅಂತ ಹೇಳಿದ್ದಾರೆ. ಸರ್ಕಾರ ಅದಕ್ಕೆ ಒಪ್ಪುತ್ತಾ ಇಲ್ಲ. ತಮಿಳುನಾಡು ಕೇರಳ ಮಾದರಿಯಲ್ಲಿ ಏನು ತಿಕ್ಕಾಟ ನಡೀತಾ ಇತ್ತು, ಆ ಥರದ ರಾಜಭವನ ವರ್ಸಸ್ ಸರ್ಕಾರ ತಿಕ್ಕಾಟ ಕರ್ನಾಟಕದಲ್ಲೂ ಶುರುವಾಗಿದೆ.
ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭ ಆಗಬೇಕು. 11 ಗಂಟೆಗೆ ಅಧಿವೇಶನ ಆರಂಭ ಆಗಬೇಕು. ಆದ್ರೆ ಭಾಷಣ ಬ್ಯಾಟಲ್ ಗರಿಗೆದರಿದೆ. ಕೇಂದ್ರದ ಜಿ ಬಿಲ್ ಏನಿದೆ, ಆ ಬಿಲ್ ಕುರಿತಾಗಿ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಖಂಡನಾ ನಿರ್ಣಯಕ್ಕೆ ಪ್ಲಾನ್ ಮಾಡಲಾಗಿದೆ. 7 ದಿನಗಳ ವಿಶೇಷ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿದೆ. ಈ ಅಧಿವೇಶನದಲ್ಲಿ ಖಂಡನಾ ನಿರ್ಣಯ, ಕೇಂದ್ರದ ಮಸೂದೆಗಳಿಗೆ ಖಂಡನಾ ನಿರ್ಣಯವೇ ಅತ್ಯಂತ ಪ್ರಮುಖವಾಗಿದೆ. ಆ ವಿಚಾರಗಳನ್ನ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ, ಉದ್ಘಾಟನಾ ಭಾಷಣ ಏನಿರುತ್ತೆ ಆ ಭಾಷಣದಲ್ಲಿ ಸೇರಿಸಲಾಗಿದೆ. ಅದನ್ನ ಓದೋದಕ್ಕೆ ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಕೂಡ ತಮಿಳುನಾಡು ಮಾದರಿಯ ತಿಕ್ಕಾಟ ರಾಜಭವನ ಹಾಗೂ ಸರ್ಕಾರದ ನಡುವೆ ಶುರುವಾಗಿದೆ. 11 ಪ್ಯಾರಾಗಳನ್ನ ತೆಗೆದು ಹಾಕೋದಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಈ ಕ್ಷಣದವರೆಗೂ ನಕಾರ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ. ಏನೇನಿರುತ್ತೆ ಹಾಗಾದ್ರೆ ರಾಜ್ಯಪಾಲರ ಭಾಷಣದಲ್ಲಿ? ಕೇಂದ್ರದ ಮಸೂದೆಯ ವಿರೋಧವಾಗಿ ಸಾಕಷ್ಟು ಅಂಶಗಳನ್ನ ಸೇರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷವಾಗಿ ಮನ್ರೇಗಾವನ್ನ ರದ್ದುಪಡಿಸಿರ್ತಕ್ಕಂಥ ಜಿ ಮಸೂದೆಯ ಕುರಿತಾಗಿ ಸಾಕಷ್ಟು ಆಕ್ಷೇಪಾರ್ಹ ಸಂಗತಿಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗಿದೆ. ರಾಜ್ಯಪಾಲರ ಪ್ರಕಾರ ರಾಜ್ಯಪಾಲರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನ ಓದೋದಕ್ಕೆ. ಹಾಗಾಗಿ ಸರ್ಕಾರಕ್ಕೆ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಇದನ್ನ ಬದಲಾಯಿಸಿ ಅಂತ. ಅದನ್ನ ಬದಲಾಯಿಸೋದಕ್ಕೆ ಸರ್ಕಾರ ತಯಾರಿಲ್ಲ. ಈಗ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಒಂದು ರೀತಿಯ ಸಂವಿಧಾನ ಸಂಘರ್ಷ ಉಂಟಾಗಿದೆ ಅಂತ ಹೇಳಬಹುದು. ರಾಜ್ಯಪಾಲರ ನಡೆ ಏನಿರುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಈಗ 11 ಗಂಟೆಗೆ ಅಧಿವೇಶನ ಆರಂಭ ಆಗುತ್ತೆ. ಬರ್ತಾರಾ, ಭಾಷಣ ಮಾಡ್ತಾರಾ? ಭಾಷಣ ಮಾಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ರಾಜ್ಯಪಾಲರು. ಆದ್ರೆ ಈ 11 ಪ್ಯಾರಾಗಳನ್ನ ತೆಗೆದುಹಾಕಿ ಅಂತ ಹೇಳಿದ್ದಾರೆ. ಸರ್ಕಾರ ಅದಕ್ಕೆ ಒಪ್ಪುತ್ತಾ ಇಲ್ಲ. ತಮಿಳುನಾಡು ಕೇರಳ ಮಾದರಿಯಲ್ಲಿ ಏನು ತಿಕ್ಕಾಟ ನಡೀತಾ ಇತ್ತು, ಆ ಥರದ ರಾಜಭವನ ವರ್ಸಸ್ ಸರ್ಕಾರ ತಿಕ್ಕಾಟ ಕರ್ನಾಟಕದಲ್ಲೂ ಶುರುವಾಗಿದೆ.